ವೆರಿ ಗುಡ್ ಮಾರ್ನಿಂಗ್. ನೋಡಿ ಇದು ಏನಂತ ಅಂದರೆ ಬೆಸ್ಕಾಮಿಂದ ಬಂದಿರೋವಂಥ ಒಂದು ನೋಟಿಸು. ಅಡಿಷ್ನಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿ ಒಂದು ಬರುತ್ತೆ. ಅಂದರೆ ಎಲ್ರಿಗೂ ಸಿಗೋದಿಲ್ಲ ಅದು. ಕೆಲವೊಂದು ಯೂನಿಟ್ಸು ಸ್ವಲ್ಪ ಜಾಸ್ತಿ ಓಡಿರೋ ಅಂಥ ಒಂದು ಮನೆಗೆ ಈ ಥರ ಡೆಪಾಸಿಟ್ ಅಮೌಂಟ್ ಕಟ್ಟಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಇದನ್ನು ಹೇಗೆ ಆನ್ಲೈನಲ್ಲಿ ಕಟ್ಟೋದು ಅಂತ ಹೇಳಿ ನಾನು ನಿಮಗೆ ಪ್ರೊಸೀಜರ್ ತೋರಿಸ್ತೀನಿ ಇವತ್ತು. ಏಕೆಂದರೆ ಯೂಶ್ವಲಿ ನಾವು ಕರೆಂಟ್ ಬಿಲ್ ಕಟ್ಟೋವಾಗ ನಾವು ಯಾವುದೇ ಒಂದು ಆ್ಯಪ್ನಿಂದ ಹೋಗಿ ನಾವು ಬಿಲ್ನ ಕಟ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ಲು, ಅದು ಈಸಿಯೆಸ್ಟ್ ವೇ. ಬಟ್ ಈ ASD ಏನಿದೆ, ಈ ಒಂದು ಬಿಲ್ ಪೇಮೆಂಟು ಅದು ನಮಗೆ ನೀವು ಆ್ಯಪ್ಗಳಲ್ಲಿ ಏನಿದೆ, ಬೇರೆ ನಾವು ಪೇಸ್ ಆ್ಯಪೇ ಆಗಲಿ, ಗೂಗಲ್ ಆ್ಯಪ್ ಆಗಲಿ, ಗೂಗಲ್ ಪೇ ಆ್ಯಪ್ ಆಗಲಿ, ಆ ಥರ ಯಾವುದೇ ಎಕ್ಸ್ಟರ್ನಲ್ ಆ್ಯಪ್ಸಿಂದ ಆಗಲಿ, ಬ್ಯಾಂಕ್ ಆ್ಯಪಿಂದ ನಾವು ಇದನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ನಾವು ಈಸಿಯೆಸ್ಟ್ ವೇ, ನಾವು ಇವಾಗ ಅಲ್ಲಿ ಹೋಗಿ ಕಟ್ಟಬೇಕು, ಲೈನ್ ನಿಂತ್ಕೊಬೇಕು ಅನ್ನೋ ಒಂದು ಗೋಜಿಲ್ಲ. ಸೊ ಇದಕ್ಕೂ ಕೂಡ ಆನ್ಲೈನ್ನಲ್ಲಿ ಕಟ್ಟೋ ಅಂಥ ಒಂದು ಆಪ್ಷನ್ ಇದೆ. ಅದು ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ಫಸ್ಟು ನೀವು bescom.co.in ನೋಡಿ, ನಾನು ಗೂಗಲಲ್ಲಿ ಅದನ್ನು ಸರ್ಚ್ ಮಾಡಿದ್ದೀನಿ. ಅದು ಸರ್ಚ್ ಮಾಡಿದ ತಕ್ಷಣ ಕೆಳಗಡೆನೇ ನಿಮಗೆ ಬೆಸ್ಕಾಮ್ದು ಒಂದು ಸೈಟ್ ಓಪನ್ ಆಗುತ್ತೆ. bescom.co.in ಅಂತ ಹೇಳಿ ಬರುತ್ತೆ ನೋಡಿ. bescom.co.in ಈ ಒಂದು ವೆಬ್ಸೈಟಿಗೆ ಹೋಗಬೇಕು. ನೀವು ವೆಬ್ಸೈಟು ಹೋಗೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಬಂದು ಬೆಸ್ಕಾಮ್ದೇ ಆದಂತಹ ಒಂದು ಆ್ಯಪ್ ಇದೆ. ಸೊ ಆ್ಯಪ್ ಮುಖಾಂತರ ಕೂಡ ನೀವು ಅದನ್ನು ಮಾಡ್ಬೋದು. ಬಟ್ ನಾನು ಆ್ಯಪ್ನ ಡೌನ್ಲೋಡ್ ಮಾಡ್ತಾ ಇಲ್ಲ, ಯಾಕಂದರೆ ಸ್ಪೇಸ್ ಪ್ರಾಬ್ಲಮ್ ಇರೋದ್ರಿಂದ. ಸೊ ನಾನು ವೆಬ್ಸೈಟಿಂದನೇ ಲಾಗಿನ್ ಆಗ್ತಾಯಿದ್ದೀನಿ ನೋಡಿ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಪೇ ಬಿಲ್ ಆನ್ಲೈನ್ ಅಂತ ಬರ್ತಾ ಇದೆ. ಆ್ಯಂಡ್ ಇಲ್ಲೊಂದು ಕ್ವಿಕ್ ಪೇಮೆಂಟ್ ಅಂತ ಹೇಳಿ ಒಂದು ಆಪ್ಷನ್ ಬ್ಲಿಂಕ್ ಆಗ್ತಾ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ನೆಕ್ಸ್ಟ್ ಒಂದು ಪೇಜ್ಗೆ ಅದು ಇದು ಮಾಡುತ್ತೆ ನೋಡಿ, ಕರ್ಕೊಂಡು ಹೋಯಿತು. ಸೊ ಕ್ವಿಕ್ ಪೇಮೆಂಟ್ ಅಂತ ಹೇಳಿ ಅಲ್ಲೊಂದು ಪಾಪಪ್ ಆಗ್ತಿತ್ತಲ್ವ ಗ್ರೀನ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕೌಂಟ್ ID ಬರುತ್ತೆ. ಸೊ ಇಲ್ಲಿ ಅಕೌಂಟ್ IDನ ನೀವು ಟೈಪ್ ಮಾಡಬೇಕು. ಸೊ ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಕ್ವಿಕ್ ಪೇಮೆಂಟು ನೆಕ್ಸ್ಟು ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ ಇದೆ ನೋಡಿ, ಬಿಲ್ ಪೇಮೆಂಟು ASD, ISD, MSD ಆ್ಯಂಡ್ AISD ಅಂತ ಹೇಳಿ. ಇಲ್ಲಿ ನಮಗೆ ಬೇಕಾಗಿರೋ ಅಂಥದ್ದು ASD ಸೆಲೆಕ್ಟ್ ಮಾಡಬೇಕು ನಾವು. ಡೆಪಾಸಿಟ್ ಅಮೌಂಟ್ನ ಮಾಡೋದಕ್ಕೆ ASD ಅಂತ ಹೇಳೋ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು. ಆ್ಯಂಡ್ ನಿಮಗೆ ಈ ಕ್ವಿಕ್ ಪೇಮೆಂಟ್ ಆ್ಯಪಲ್ಲಿ ನಿಮಗೆ ನೋಡಿ ಇಲ್ಲಿ ಎಷ್ಟು ದುಡ್ಡು ಕಟ್ಟಬೇಕು ಆ್ಯಂಡ್ ಕರೆಂಟ್ ಬಿಲ್ ಯಾರ ಹೆಸರಲ್ಲಿದೆ, ಮನೆ ನಂಬರು, ಅದರ ಅಡ್ರೆಸ್ಸು ಆ್ಯಂಡ್ ಎಷ್ಟು ಅಮೌಂಟ್ನ ನೀವು ಪೇ ಮಾಡಬೇಕು, ಅದೆಲ್ಲ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಕ್ಬಿಡತ್ತೆ ಇಲ್ಲಿ. ಓಕೆನಾ? ಸೊ ಇದು ASD ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಡೀಟೇಲ್ಸ್ ಸಿಕ್ತು. ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಅದನ್ನು ನೀವು ಜಸ್ಟ್ ಇದನ್ನು ಸ್ಕ್ರಾಲ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ಅಕ್ಸೆಪ್ಟ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ನೀವು ಅಕ್ಸೆಪ್ಟ್ ಮಾಡಬೇಕು. ಆವಾಗ ಇಲ್ಲಿ ಬ್ಲೂ ಟಿಕ್ ಬರುತ್ತೆ, ಮೇಕ್ ಪೇಮೆಂಟ್. ಅದಾದ ತಕ್ಷಣ ನಿಮಗೆ ಪೇಮೆಂಟ್ ಪೇಜ್ ಕಾಣಿಸುತ್ತೆ. ಅಕೌಂಟ್ ID ಆ್ಯಂಡ್ ಯಾವ ಪೇಮೆಂಟ್ ಮೇಡಿಂದ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಪೇ ನಾವು ಅಂತ ಹೇಳಿ ಕೊಡಿ. ಅದಾದ ತಕ್ಷಣ ನಿಮಗೆ ಎಷ್ಟು ಪೇಮೆಂಟು ಅಲ್ಲೇ ತೋರಿಸ್ಬಿಡುತ್ತೆ. ನಿಮ್ಮ ಒಂದು ಅಕೌಂಟ್ ID ಹಾಕಿದ ತಕ್ಷಣ ನೀವು ಎಷ್ಟು ಕಟ್ಟಬೇಕು ಅಂತ ಹೇಳಿ. ಸೊ ಆಪ್ಷನ್ಸ್ ಇದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು, UPI, QR, ನೆಟ್ ಬ್ಯಾಂಕಿಂಗ್ ಅಂತ ಹೇಳಿ. ನಾನು UPI ಸೆಲೆಕ್ಟ್ ಮಾಡ್ಕೊತೀನಿ. ಪೇ ಬೈ ಎನಿ UPI ಆ್ಯಪ್ ಅಂತ ಹೇಳಿ ಇದೆ. ಸೊ ನಾನು ಆ್ಯಪ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಬಂದು ನಿಮ್ಮ ಹತ್ರ ಏನೇನು ಆ್ಯಪ್ ಇದೆ ಅದೆಲ್ಲ ನಿಮಗೆ ಶೋ ತೋರಿಸುತ್ತೆ. ನೀವೇನಾದರೂ ID ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ UPI IDನ ನೀವಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ, ಟೈಪ್ ಮಾಡಬೇಕಾಗತ್ತೆ. ನಾನು ಆ್ಯಪ್ ಕೊಟ್ಟಿರೋದ್ರಿಂದ ಅದು ಆ್ಯಪ್ ತೋರಿಸ್ತಾ ಇದೆ. ಸೊ ನನಗೆ ಬೇಕಾಗಿರೋವಂಥ ಆ್ಯಪ್ನ ನಾನು ಓಪನ್ ಮಾಡ್ಕೊತೀನಿ ನೋಡಿ. ಇವಾಗ ಬಂದು ನೀವು ಅದು ಪೇಮೆಂಟ್ ಆಪ್ಷನ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ ಆ್ಯಂಡ್ ಕೆಳಗಡೆ ಪ್ರೊಸೀಡ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಪ್ರೊಸೀಡ್ ಮಾಡಿ. ನಾನು ಆಕ್ಸಿಸ್ ಬ್ಯಾಂಕಲ್ಲಾದರೆ ನಿಮ್ಗೆ ಈ ಪೇಜ್ ಕಾಣುತ್ತೆ. ನೀವು ಬೇರೆ ಬ್ಯಾಂಕಿಂದ ಆ್ಯಪ್ ಓಪನ್ ಮಾಡಿದ್ರೆ ಅಲ್ಲೇ ಬೇರೆ ಥರ ಇರುತ್ತೆ. ಅಲ್ಲೂ ಕೂಡ ಪ್ರೊಸೀಡು, ಪೇ ಆ ಥರ ಏನಾದರೂ ಬರ್ಬೋದು. ಆಕ್ಸಿಸ್ ಬ್ಯಾಂಕಲ್ಲಿ ಈ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ಕನ್ಫರ್ಮ್ ಪೇಮೆಂಟ್ ಆಪ್ಷನ್ ಕೇಳ್ತದೆ, ಎಷ್ಟೆಷ್ಟು ದುಡ್ಡು ಅಂತ ಹೇಳಿ. ಸೊ ನಾನು ಕನ್ಫರ್ಮ್ ಕೊಡ್ತಾಯಿದ್ದೀನಿ. ಪಿನ್ನ ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ಬ್ಯಾಂಕಿಂದು. ಸೊ ಪಿನ್ ಎಂಟರ್ ಆಯಿತು ನೋಡಿ, ಪೇಮೆಂಟ್ ಸಕ್ಸಸ್ಫುಲ್. ಪಿನ್ ಎಂಟರ್ ಆದ ತಕ್ಷಣವೇ ನಿಮಗೆ ವಿತಿನ್ ಸೆಕೆಂಡ್ಸಲ್ಲಿ ನಿಮ್ಮ ಅಕೌಂಟದು ಇದು ಡೀಟೇಲ್ಸ್ ಇದಾಗುತ್ತೆ. ಆ್ಯಂಡ್ ನೋಡಿ, ನನಗೆ ಮೆಸೇಜ್ ಕೂಡ ಬಂತು, ಅಮೌಂಟು ಡಿಡಕ್ಟ್ ಆಗಿದೆ ಅಂಥೇಳಿ ಮೆಸೇಜ್ ಕೂಡ
ಬಂತು. ಇದಿಷ್ಟೇ ವೆರಿ ಈಸಿ ಪ್ರೊಸೀಜರು. ಸೊ ನೀವು ಏನಾದರೂ ಯಾವುದಾದ್ರೂ ASD ಬಿಲ್ ಏನಾದರೂ ಇತ್ತು ಅಂದರೆ ಹೋಗಿ ಕ್ಯೂ ನಿಂತ್ಕೊಳ್ಳೋದು ತಪ್ಪತ್ತೆ. ಮನೆಯಲ್ಲೇ ಒಂದು 3 ನಿಮಿಷದ ಕೆಲಸ ಇದು. ಸೊ ಡನ್ ಅಂತ ಕೊಡಿ, ಮುಗೀತು. ಸೊ ನಿಮಗೇನಾದರೂ ಈ ಒಂದು ಇನ್ಫಾರ್ಮೇಷನ್ನು ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಆ್ಯಂಡ್ ಇಷ್ಟ ಆಯಿತು ಅಂತ ಅಂದರೆ ತೋರಿಸ್ಕೊಟ್ಟಿದ್ದ ಪ್ರೊಸೀಜರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡಿ ಇದೊಂದು ವೀಡಿಯೋಗೆ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ದಟ್ ಮುಂದಿನ ವೀಡಿಯೋಸು ನಿಮಗೆ ಈಸಿಯಾಗಿ ನೋಟಿಫೈ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ASD ಬಿಲ್ಸ್ ಏನಾದರೂ ಅವ್ರಿಗೆ ಬರ್ತಿದ್ರೆ ಸೊ ಅಂಥವ್ರಿಗೆ ಇದು ಒಂದು ಮೆಸೇಜ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಸೊ ದಟ್ ಅವರು ಹೋಗಿ ಕ್ಯೂ ನಿಂತ್ಕೊಳ್ಳೋದು ತಪ್ಪತ್ತೆ. 3 ನಿಮಿಷ 2 ನಿಮಿಷದ ಕೆಲಸ ಆನ್ಲೈನಲ್ಲಿ ಪೇ ಮಾಡೋ ಅಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.